ಓಹೋ, ಏನಿದು ಜ್ಯೂಸ್ ಮಾಡಿದಾಳೆ ಇವಳು? ಅಲ್ಲ, ನಾನು ಇವಳಿಗೆ ಜ್ಯೂಸ್ ಮಾಡಕ್ ಹೇಳಲೇ ಇಲ್ವಲ್ಲ. ಅವಳ ಗಂಡರಿಗೆ ಜ್ಯೂಸ್ ಮಾಡಿದಾಳೆ. ಆದ್ರೆ ಏನ್ ಮಾಡೋದು, ಅವನು ಈ ಜ್ಯೂಸ್ ಎಲ್ಲ ಕುಡಿಯಲ್ವಲ್ಲ, ಅವನು ಕುಡಿಯೋ ಜ್ಯೂಸೇ ಬೇರೆ. ಹಾ, ಜ್ಯೂಸ್ ಮಾಡ್ತೀಯ? ಜ್ಯೂಸು ಇರು, ಮಾಡ್ತೀನಿ. ಅತ್ತೆ, ಸಾಕತ್ತಾಗಿತ್ತು ಕಣೆ. ಅಲ್ಲ ಅತ್ತೆ, ನಂಗೆ ಗೊತ್ತು, ನೀನು ನಿನ್ನ ಗಂಡ ಸೂರ್ಯನಿಗೋಸ್ಕರ ಸ್ಪೆಷಲ್ ಆಗಿ ಮಾಡಿರೋ ಜ್ಯೂಸು ಅಂತ. ಅಲ್ಲ ಅತ್ತೆ, ಆ ಜ್ಯೂಸಲ್ಲಿ ನಾನು ಅವ್ರಿಗೆ ಅದು ಗೊತ್ತು. ನಮ್ಗೆಲ್ಲ ಆಗಿದ್ದಿದ್ರೆ ಒಂದೇ ಒಂದು ಆರೆಂಜ್ಗೆ 2 ಲೀಟರ್ ನೀರ್ ಹಾಕ್ತಿದ್ದೆ. ಆದ್ರೆ ಅವನ್ಗೆ ಒಂದು ಗುಟ್ಕು ನೀರು ಸೇರಿಸ್ದೆ ತಿಕ್ಕಾಗಿ ಮಾಡಿದ್ಯಲ್ವಾ? ಚೂರಿದೆ. ಮೀನಾ, ಲೇ ಮೀನಾ, ಎಲ್ಲಿದೆಯೇ ಮೀನಾ? ಅದು ಟ್ರಂಪ್ ಮತ್ತೆ ಪ್ರೆಸಿಡೆಂಟ್ ಆಗಿದಾರಲ್ಲ, ಅವ್ರಿಗೆ 2 ಮೊಳ ಚೆಂಡು ಹೂವು ಬೇಕಿತ್ತಂತೆ. ಅದನ್ನ ಕೊಟ್ಟು ಬರಕ್ ಹೋಗಿದ್ದಾಳೆ ಮೀನಾ. ಪಾರ್ಲಿಮೆಂಟು ಡೆಕೋರೇಷನ್ ಮಾಡ್ಬೇಕಲ್ಲ, ಅದಕ್ಕೆ. ಇದೇನಪ್ಪ ಇದು? ಹೊಟ್ಟೆ ಉರಿತಾ ಇದೆ. ಅಬ್ಬಾ, ಅಲ್ಲ ಇಷ್ಟೊತ್ತು ಚೆನ್ನಾಗಿ ಇದ್ನಲ್ಲ. ಅಯ್ಯೋ, ಹೆಸೇನು ಉರಿತಾ ಇದೆ. ಶಾಂತಿ, ಅಯ್ಯೋ ಶಾಂತಿ, ಬಾರೆ ಬಾ ಕಸ್ತೂರಿ, ಬಾ ಕುತ್ಕೊ. ಹೇಗಿದ್ದೀಯಾ? ಚೆನ್ನಾಗಿದ್ದೀನಮ್ಮ, ಚೆನ್ನಾಗಿದ್ದೀನಿ. ಶಾಂತಿ, ನೀವು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ನಿಮ್ ಮನೇಲಿ ನಡೆಯೋ ಕಂಟೆಂಟ್ ನ ಕತೆ ಮೂಲಕ ಹೇಳಿ. ತಿಂಗಳಾದ್ರೆ ಒಳ್ಳೆ ಪ್ರಾಫಿಟ್ ಮಾಡ್ಬೋದು. ಅಯ್ಯೋ, ಅದೇನ್ ಪ್ರಾಫಿಟ್ ಸೂಪರ್ ಹಿಟ್, ಸರಿಯಾಗಿ ಹೇಳು. ನಿನ್ ಮಗನ ಅವಂತ್ರ ಇಡೀ ಊರಿಗೂರೇ ಮಾತಾಡ್ತಿದ್ಯಲ್ಲೇ, ಟ್ರೆಂಡಿಂಗ್ ನಲ್ಲಿದ್ದಾನೆ. ಇದನ್ನ ಯೂಸ್ ಮಾಡ್ಕೊಂಡು ಯೂಟ್ಯೂಬ್ ಅಂದ್ಬಿಡು. ವ್ಯೂಸ್ ಜಾಸ್ತಿ ಆಗ್ತಿದ್ದಾಗೆ ಯೂಟ್ಯೂಬರು ದುಡ್ಡು ಕೊಡ್ತಾರೆ ಕಣೆ. ಹಾಯ್ ಕರ್ಮ, ಮುರ್ಕೊಂಡ್ ತಿನ್ನೋರ್ ಮನೆಗೆ ಉರ್ಕೊಂಡ್ ತಿನ್ನೋರ್ ಬಂದಂಗ್ ಬರ್ತೀಯನ್ನೇ ನೀನು. ಮೊದ್ಲೇ ನನ್ನ ಹೊಟ್ಟೆ ಉರಿತಾ ಇದೆ. ಏನೇ ನೀನು ದುಡ್ಡು ಮಾಡಕ್ ದಾರಿ ತೋರಿಸಿದ್ರು ಆ ದಾರಿಯಲ್ಲಿ ಹೆಜ್ಜೆನೆ ಹಾಕಲ್ಲ ಅಂತೀಯ. ನಿಧಾನಕ್ ಮಾತಾಡೋ, ಹೊಟ್ಟೆ ನೋವು ಆಗ್ತಿದೆ. ಯಾಕೆ, ಏನಾಯ್ತು? ಅಯ್ಯೋ, ಏನೋ ಗೊತ್ತಿಲ್ಲ ಕಡೆ, ಇದ್ದಕ್ಕಿದ್ದಂಗೆ ಹೊಟ್ಟೆ ಉರಿ, ಹೊಟ್ಟೆ ನೋವು, ಹೊಟ್ಟೆ ಉರಿ, ಹೊಟ್ಟೆ ನೋವು. ಅಯ್ಯೋ ಶಾಂತಿ, ಏನೇ ಅದು ಗುಡು 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 ಅಂತ ಸೌಂಡ್ ಬರ್ತಿದೆ? ಶಾಂತಿ, 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 ಏನಾಯ್ತೆ? ಅಮ್ಮ, ಯಾಕೆ? ಶಾಂತಿ, ಏನಾಯ್ತೆ? ನೀರೇನಾದ್ರೂ ಕೊಡ್ಲಾ? ನೀರೆಲ್ಲ ಬೇಡ ಕಣೆ, ಅಡ್ಗೆ ಮನೆಯಲ್ಲಿ ಅಮ್ಮ, ಅಮ್ಮ, ತಿನ್ನಕ್ಕೆ ಏನಿದೆಯಮ್ಮ? ಹೋಟೆಲಿ ಸಂಕಟ ಆಗ್ತಿದೆ. ಅಯ್ಯೋ, ಹೋಗ್ರದವನೇ, ಹೋಗೋ ಸುಮ್ಮನೆ. ಅಯ್ಯೋ, ಕಸ್ತೂರಿ ಆಂಟಿ, ಏನಾಗಿದೆ ಅಮ್ಮಂಗೆ? ಅಯ್ಯೋ, ರಿಸರ್ಚ್ ನಡೀತಿದೆ, ರಿಸಲ್ಟ್ ಬರ್ಬೇಕು ಅಷ್ಟೇ. ಶಾಂತಿ, ನಮ್ಮ ಫ್ರೆಂಡ್ ಒಬ್ಬ ಮಲ್ಲಿ ಊಟಕ್ಕೆ ಕರೆದಿದ್ದಾರೆ ಕಣೆ. ಅಯ್ಯ, ಏ? ವಾನ್. ಹೇ,
ಏನೈತೆ ಆಗ್ತಿಲ್ಲ ರೀ ನನ್ನ ಕೈಲಿ ಆಗ್ತಿಲ್ಲ. ಏನಾಯ್ತಮ್ಮ? ಗೊತ್ತಿಲ್ಲ ಅಣ್ಣ. ಆಕಮ್ಮ ಏನಾಯ್ತು? ಇದೇನಾ? ಶಾಂತಿ ಏನೈತೆ ಮಾತಾಡೆ. ಮಾತಾಡಲ್ಲ ರೀ, ಬರೀ ಮಾಡದೆ. ಕಸ್ತೂರಿ, ಏ ಕಸ್ತೂರಿ. ಶಾಂತಿ, ಅಮ್ಮ ಅತ್ತೆ ಅಯ್ಯೋ ಅತ್ತೆ. ಶಾಂತಿ ಏನಾಯ್ತು ಕಡೆ? ಅಯ್ಯೋ ಅಮ್ಮ, ಶಾಂತಿ. ಅಯ್ಯೋ ಶಾಂತಿ ಏನಾಯ್ತು? ಏನಾಯ್ತು ಶಾಂತಿ? ಶಾಂತಿ ಒಂಚೂರು ಈ ಕಡೆ ಬನ್ನಿ. ಒಂಚೂರು ನೀರು ಕೊಡಿ. ಅಯ್ಯೋ ಶಾಂತಿ ಬೆವರ್ತಾ ಇದಾರಲ್ಲೋ. ಬಿರೋ ಬಿಡಿದ ಕೊಡೋ. ಶ್ರುತಿ ನೀರು ಕುಡಿ. ಶ್ರುತಿ ನೀರು ನೀರು ನೀರು. ಈಗ ಏನ್ ಮಾಡೋದು ಇವಾಗ ಶಾಂತಿ? ನಾವು ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ ನಡಿ. ಬೇಡ ಬೇಡ ಬೇಡ. ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ, ಹಾಸ್ಪಿಟ್ಲಿಗೆ ಹೋಗೋದು ಬೇಡ ಈಗ. ಮತ್ತೆ ಹೀಗೆ ಇದ್ಬಿಡಿ ಅಂತೀರಾ? ನಾನು ಹಂಗೆಲ್ಲ ಹೇಳಿದೆ. ಈಗ ಇವ್ರನ್ನ ಕರ್ಕೊಂಡು ಹೋಗಕ್ ಆಗೋದಿಲ್ಲ, ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ, ಅಲ್ಲೇ ಮೊದಲಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ಇಲ್ಲೇ ಹತ್ರದಲ್ಲಿ ನನಗೆ ಗೊತ್ತಿರೋ ಡಾಕ್ಟರ್ದು ಒಂದು ಕ್ಲಿನಿಕ್ ಇದೆಯಪ್ಪ, ಹೋಗಿ ಡಾಕ್ಟರ್ ಇಲ್ಲಿ ಕರ್ಕೊಂಡ್ಬರ್ತೀನಿ. ಬಂದೆ ಶಾಂತಿ. ಶಾಂತಿ, ಇವಾಗ ಹೇಗಿದೀಯಾ? ಪ್ರಾಣ ಅರ್ಧ ದಾರಿಗೆ ಹೋಗಿ ವಾಪಸ್ ಬಂತು ಕಣೆ. ಹೇಗೋ ಬದುಕ್ತು ಈ ಬಡ ಜೀವ. ಶಾಂತಿ, ಇನ್ಮೇಲಾದ್ರೂ ಸ್ವಲ್ಪ ಬಾಯ್ನ ಕಂಟ್ರೋಲ್ ಅಲ್ಲಿ ಇಟ್ಕೋ. ಕಂಡದ್ಕೆಲ್ಲ ಬಾಯ್ ಬಿಡ್ಬೇಡ ಕಣೆ. ಏ, ನೀನಂತ ಪಾಪಿನೇ ನೀನು. ಬಂದಾಗಿಂದ ಬರೀ ಬುದ್ಧಿ ಹೇಳದೆ ಆಗೋಯ್ತು ಹೇಳ್ದು. ಕಾಫಿ ಕುಡ್ದಿಯಾ? ಇನ್ನೂ ಇಲ್ಲ. ಹೋಗಿ ಬಾಯಿ ಮುಚ್ಕೊಂಡು ಕಾಫಿ ಕುಡ್ಕೊಂಡು ಮನೆಗೆ ಹೋಗು. ಇಲ್ಲ ಅಂದ್ರೆ ಸುಮ್ಮನೆ ನನಗೆ ಅವಮಾನ ಮಾಡ್ತಾನೇ ಇರ್ತೀಯಪ್ಪ. ಬಾಯ್ ಮುಚ್ಕೊಂಡು ಹೇಗೆ ಕುಡಿಯೋದು? ಅಯ್ಯೋ, ಹೊಡ್ದಾಕ್ಬಿಡ್ತೀನಿ ಈಗ. ಹೋಗು ನೀನು. ಮತ್ ಬಂದ್ಲಪ್ಪ ಇವಳು. ಕಸ್ತೂರಿ, ಅದೇನು ಅಂತ ಕೇಳೆ. ಅದು ಮಜ್ಜಿಗೆ ತಗೊಂಡ್ ಬಂದಿದ್ದೀನಿ ಅತ್ತೆ. ಅಯ್ಯೋ, ಅದ್ರಲ್ಲಿ ಇನ್ನೇನಾದ್ರೂ ಉದುರ್ಸ್ಕೊಂಡ್ ಬಂದಿದ್ದಾಳೆ ಏನೋ ಮತ್ತೆ. ಅತ್ತೆ, ಇಷ್ಟಿಂದಲೇ ನಾನು ಯಾವತ್ತಾದ್ರೂ ಏನಾದ್ರೂ ಮಿಕ್ಸ್ ಮಾಡಿದೀನ? ಅದನ್ನ ಅವ್ರಿಗೋಸ್ಕರ ಅಂತ ಮಿಕ್ಸ್ ಮಾಡಿಟ್ಟಿದೆ. ನಾನು ಬಂದು ನೋಡೋಷ್ಟರಲ್ಲಿ ನೀವು ಕುಡ್ದು ಬಿಟ್ಟಿದ್ದೀರಾ. ಅಮ್ಮ, ನೀನಮ್ಮ ನನ್ನ ಕಂತೆ ಪುರಾಣಗಳು ಕೇಳಿ 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 ನನ್ನ ಕಿವಿಗಳು 2 ಸೆಂಟಿಮೀಟ್ರ್ ದೊಡ್ಡದಾಗೋಗಿದೆ ಕಣಮ್ಮ. ನಾನು ನಿನ್ನ ನಂಬಿ ಮನೆಯಲ್ಲಿ 1 ಲೋಟ ನೀರು ಕುಡಿದ್ರೆ ನೀನ್ ನನ್ನನ್ನ ಕುರೋ 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 ನಾಯಿ ಅಂತ ಕರೆದು ಬಿಡು. ಶಾಂತಿ, ಹೀಗೆಲ್ಲ ಮಾತಾಡೋದು ತಪ್ಪು ಕಣೆ. ಪಾಪ ಅವಳು ಹೇಳಿದಾಳಲ್ಲ ಏನಕ್ಕೆ ಮಿಕ್ಸ್ ಮಾಡಿದ್ದು ಅಂತ. ನೀನೇ ಆತುರ ಪಟ್ಟು ಅವಳನ್ನ ಬೈತಿದೀಯಲ್ಲೇ. ಏ, ನೀನೇನಾದ್ರೂ ಹೇಳೆ, ನನಗಂತೂ ಈ ಮನೇಲಿ ಅವಳ ಮೇಲೆ ನಂಬಿಕೆನೇ ಇಲ್ಲ. ಹಂಗೇನಾದ್ರೂ ನಂಬಿಕೆ ಬರಬೇಕು ಅಂದ್ರೆ ಅವಳು ತಂದಿದ್ದಾಳಲ್ಲ ಅದನ್ನ ಮೊದಲು ಅವಳನ್ನೇ ಕುಡಿಯೋಕೆ ಹೇಳು. ಅಪ್ಪಿ ತಪ್ಪಿ ನಾನೇನಾದ್ರೂ ಇವಳನ್ನ ಈ ಸರಿ ನಂಬಿಟ್ರೆ ನನಗೆ ಜರ್ನಿ ಟಿಕೆಟು ಕನ್ಫರ್ಮೇ. ಈಗ್ಲಾದ್ರೂ ನಂಬಿಕೆ ಬಂತ ಅತ್ತೆ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ಆ ಜ್ಯೂಸ್ಗೆ ಪೌಡ್ರ್ ಹಾಕಿದ್ದು ಅವ್ರು ಕುಡಿಯೋದನ್ನ ಬಿಟ್ಟು ನಾನು ಬದುಕಿರೋವರೆಗೂ ನನ್ನ ಜೊತೆ ಬದುಕಿರ್ಲಿ ಅಂತ, ಬೇರೆಯವ್ರು ಸಾಯ್ಲಿ ಅಂತ ಅಲ್ಲ ಅತ್ತೆ. ನಂಬಿಕೆ ಇದ್ರೆ ಅಡುಗೆ ಮನೇಲಿ ಇನ್ನೊಂದು ಲೋಟ ಮಜ್ಜಿಗೆ ಇದೆ, ತಗೊಂಡು ಕುಡೀರಿ. ಪಾಪ ಕಣೆ, ಎಷ್ಟು ಅಂತ ಗೋಳಾಡ್ಸ್ತೀಯ ಅವಳನ್ನ. ಬಿಡೆ ಬಿಡೆ ಅವಳು ವಿಷಯನ. ಹೊಟ್ಟೆ ಹಸಿತಿದೆ, ಹೋಗಿ ಗಂಜಿ ಮಾಡ್ಕೊಂಬ ಹೋಗು. ಈಗ ತಾನೇ ಅವಳು ತಂದಿದ್ಲನ. ಅಯ್ಯೋ, ಅದು ಮಜ್ಜಿಗೆ ಕಣೆ, ಅದ್ರ ಹೊಟ್ಟೆ ತುಂಬುತ್ತಾ? ಹೋಗಿ ಬಾದಾಮಿ ಪಿಸ್ತಾ ಎಲ್ಲ ಹಾಕಿ ಚೆನ್ನಾಗಿ ಗಂಜಿ ಮಾಡ್ಕೊಂಬ ಹೋಗು. ಹೋಗೋ. ಸರಿ, ತರ್ತೀನಿ ಇರು.